ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ನಾನು ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಕ್ವಿಕ್ಕಾಗಿ ರಸಮ್ ಒಂದು 10 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ, ಅದನ್ನು ಜಾರಲ್ಲಿ ಹಾಕಿ ಒಂದು ರೌಂಡ್ ಹೊಡೆದ್ಬಿಟ್ಟು ಅದ ನಂತರ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ 2 ಸ್ಪೂನು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನು ಮೆಣಸಿನ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 4 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡು ಅದನ್ನು ಹಾಗೆ ಕ್ವಿಕ್ಕಾಗಿ ಆಗಬೇಕಲ್ವ, ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು 1-2 ರೌಂಡ್ ರುಬ್ಕೊಂಡ್ರೆ ಫಟ್ ಅಂತ ಟೊಮೊಟೊ ಇದು ರೆಡಿ ಆಗುತ್ತೆ. ಮತ್ತು ಅದನ್ನು ಹಾಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ತಾಯಿರಿ. ಇದು ನನ್ನ ಫಸ್ಟ್ ವೀಡಿಯೋ ಆಗಿದೆ. ದಯವಿಟ್ಟು ಎಲ್ಲ ನನ್ನ ಸಪೋರ್ಟ್ ಮಾಡಿ. ಹಾಗೆಯೇ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ರುಚಿಯಾಗಿರುತ್ತೆ. ಅದರಲ್ಲೂ ಮಡಕೆಲಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಇವಾಗ ನಾನು 1 ಟೇಬಲ್ ಸ್ಪೂನು ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ಮತ್ತು ಆ ರಸಮ್ ಪೌಡ್ರು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಹೇಳಿದ್ನಲ್ಲ, ನನ್ನ ಹೊಸದು ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ. ನೀವು ಫಸ್ಟು ಇದನ್ನು ಪ್ರಿಪೇರ್ ಮಾಡಿ ಟೇಸ್ಟ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಫಸ್ಟ್ ಸ್ಟಾರ್ಟಿಂಗ್ ಏನು ಹಾಕ್ಬೇಕಂತ ಗೊತ್ತಿಲ್ಲದೆ ಕುಕ್ಕಿಂಗ್ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆದರೆ ಟ್ರೈ ಮಾಡಿ. ಮತ್ತು ಮನಸ್ಸಿನ ಮಾತು ಅಂತ ಹೇಳ್ಬಿಟ್ಟು ಇದೇನಪ್ಪ ಕುಕ್ಕಿಂಗ್ ವೀಡಿಯೋ ಹಾಕ್ತಿದ್ದಾರೆ ಅಂತ ಅಂದ್ಕೋಬೇಡಿ. ಈಗ ಜಸ್ಟು ಸ್ಟಾರ್ಟಿಂಗ್ ಏನು ಹಾಕ್ಬೇಕಂತ ಗೊತ್ತಿಲ್ಲದೆ ಕುಕ್ಕಿಂಗ್ ವೀಡಿಯೋ ಹಾಕ್ತಾಯಿದ್ದೀನಿ. ಆಮೇಲೆ ಹೋಗ್ತಾ ಒಂದು 10 ವೀಡಿಯೋಸ್ ನಿಮ್ಗೆ ಬೋರಿಂಗ್ ಆಗಿರುತ್ತೆ. ಆಮೇಲೆ ಹೋಗ್ತಾ ಖಂಡಿತ ನಿಮ್ಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಟಾಪಿಕ್ ಬರೋಣ. 2 ಚೊಂಬು ನೀರು ಹಾಕ್ಕೊಳ್ಳಿ. ನಿಮ್ಗೆ ರುಚಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕು ಆ ತಿಕ್ನೆಸ್ಸು ಹಾಗೆ ಅಂತ ಅಂದ್ಬಿಟ್ಟು ನಾನು 2 ಚೊಂಬು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ದಪ್ಪದ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಉಡಿಬೇಕು ಅಷ್ಟಿಗೆ ಹಾಕ್ಕೊಂಡು ಅದೊಂದು ಸ್ವಲ್ಪ ಇದು ಬರಬೇಕು. ಅಲ್ಲಿ ತನಕ ನಾವು ಒಗ್ಗರಣೆ ತೊಗೊಳ್ಳೋಣ. ಸಾಸಿವೆ ಹಾಕಿದ್ದೀವಿ ನೋಡಿ, ನಮ್ಮ ಮನೆಯೆಲ್ಲ ಬೆಂಕಿ ಬರ್ತಿದೆ. ದಯವಿಟ್ಟು ಆ ಥರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವು, ನನ್ನ ಮಕ್ಕಳಿರೋದ್ರಿಂದ ಖಾರ ಕಮ್ಮಿ ಹಾಕ್ತೀನಿ. ಆಮೇಲೆ ಹಿಂಗು ಹಾಕ್ಬಿಟ್ಟು ಒಗ್ಗರಣೆ ಕೊಡಿ. ರಸಮ್ ಜಾಸ್ತಿ ಕುದಿಬಾರ್ದು, ಜಸ್ಟ್ ನೊರೆ ಬಂದು ಥರ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಬಿಟ್ಟಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಅಷ್ಟೇ. ರಸಮ್ ಸೂಪರಾಗಿ ತಿನ್ನೋದಕ್ಕೆ ರಸಮ್ರೆ ಚೆನ್ನಾಗಿರುತ್ತೆ. ಸೊ ಪ್ರೋತ್ಸಾಹಿಸಿ. ಹೀಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಿಮಗೆ ಕೇಳಬೇಕು ಅನಿಸಿದ್ರೆ ಕಮೆಂಟ್ಸ್ ಮಾಡಿ. ಅದರ ಟಾಪಿಕ್ ಬಗ್ಗೆ ಮಾತಾಡಬೇಕಾದ್ರೆ ಹೇಳಿ. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡೋದಕ್ಕಾಗಿ. ಪ್ಲೀಸ್ ಶೇರ್